ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಈ ಕಾರ್ಯಕ್ರಮದ ಮೂಲಕ ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಏನ್ ಮನವಿಯನ್ನ ಮಾಡ್ಕೊಳ್ತೀರಿ? ನಾನು ಅವ್ರಿಗೆ ಹೇಳೋದಿಷ್ಟೇ, ಬೇರೆಯವ್ರಿಗೆ ಎಲ್ಲರಿಗೂ ಯಾತರಿಗೂ ಕೊಟ್ಟು ನೋಡಿದ್ದೀರಾ. ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಕೊಂಡು 40 ವರ್ಷ ನಾನು ನಿಮ್ಮ ಜೊತೆಗೆ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಭಾಳ ಕೆಳದಿಂದ ಬಡ ಕುಟುಂಬದಿಂದ ಬಂದಿರೋನು. ನಾನೇನು ಹುಟ್ಟದಲ್ಲೇ ದೊಡ್ಡ ಶ್ರೀಮಂತ ಆಗಿ ಬಂದಿಲ್ಲ. ನಿಮ್ಮ ಜೊತೆಗೆ ಮಾಡ್ಕೊಂಡು ನನ್ನ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ಸಂಘಟನೆ ಪಕ್ಷದ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನನಗಾಗಿ ಅಲ್ಲ ಅಂದ್ರೂ ನಮ್ಮ ಜನಕ್ಕಾಗಿ, ಜನಗಳು ಕೂಗು ಭಾಳ ಐತೆ, ಸ್ಥಳೀಯರಿಗೆ ಬೇಕು ಸ್ಥಳೀಯರಿಗೆ ಬೇಕಂತ. ಹಾಗಾಗಿ ದಯವಿಟ್ಟು ನಿಮಗೆ ಮನವಿ ಮಾಡಿ ಹೇಳ್ತೀನಿ, ಈ ಬಾರಿ ಚುನಾವಣೆಗೆ ನನಗೆ ಟಿಕೆಟ್ ಕೊಟ್ಟು ನೀವು ಆಶೀರ್ವಾದ ಮಾಡಿದರೆ ಅತಿ ಹೆಚ್ಚು ಮತಗಳಲ್ಲಿ, ಈಗ ಯಾರು ಗೆದ್ದಿರಬಾರ್ದು. ಈಗ ಉಪಚುನಾವಣೆ ಎಲ್ಲ ಸೋತಿದ್ವಿ, ಅದನ್ನ ಇದರಲ್ಲಿ ತೀರಿಸ್ಕೋಬಹುದು. ಸರ್ಕಾರ ಇದ್ರೂ ಕುಮಾರಣ್ಣ ಈ ಸೀಟ್ ಗೆದ್ದಿದ್ದಾನೆ ಹಿರಿಯೂರು ಅಂದ್ರೆ ನಿನಗೆ ಒಂದು ದೊಡ್ಡ ಕ್ರೆಡಿಟ್, ನೀನು ಮುಖ್ಯಮಂತ್ರಿ ಇನ್ನೊಮ್ಮೆ ಆದಂಗೆ. ಆಮೇಲೆ ಹಿರಿಯೂರು ಮೊದಲಿಂದಲೂ ಕೂಡ ಒಂದು ಕಾಕತಾಳೀಯ. 1994-90ರಿಂದ ಡಿ ಮಂಜುನಾಥ್ ಅವ್ರು ನಿಲ್ಲರು, ಇಲ್ಲ KH ರಂಗನಾಥ್ ನಿಲ್ತಿದ್ರು. ಅವತ್ತು BJP ಇಲ್ಲ, JDS ಕಾಂಗ್ರೆಸ್. ಅವ್ರು ಗೆಲಿಯರು, ಅವ್ರು ಮಂತ್ರಿ ಆಗೋರು, ಅವ್ರ ಸರ್ಕಾರ ಬರೋದು. ಮಂಜುನಾಥ್ ಸಾಹೇಬ್ರು ಗೆಲಿಯರು, ಅವ್ರ ಸರ್ಕಾರ ಬರೋದು, ಅವ್ರ ಮಂತ್ರಿ ಆಗೋರು. ಇಲ್ಲ ಅವ್ರು ಗೆಲಿಯರು, ಇಲ್ಲ ಇವ್ರು ಗೆಲಿಯರು. ಯಾರೇ ಗೆದ್ರು ಕೂಡ ಅಲ್ಲಿ ಗೆದ್ದಿರಾರ್ದೆ ಸರ್ಕಾರ ರಾಜ್ಯದಲ್ಲಿ. ಇದೊಂದು ಒಂದೊಳ್ಳೆ ಸೂಚನೆ, ಒಳ್ಳೆ ಸೂಚನೆ. ಹೆಂಗೆ ಅಂದ್ರೆ ಇದು ಯಾಕೆ ಹೌದು ಈಗ 2008ರಲ್ಲಿ ಸುಧಾಕರ್ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಚಳ್ಳಕೆರೆಯಿಂದ ಬಂದು, ಹೌದಲ್ವಾ? ಅವಾಗ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಅವರು ಗೌರ್ಮೆಂಟ್ಗೆ ಯಡಿಯೂರಪ್ಪನ ಜೊತೆಗೆ ಹೋಗಿ ಸರ್ಕಾರ ಮಾಡ್ತಾರೆ. JDS ಕಾಂಗ್ರೆಸ್ ಎರಡೂ ಸೋಲ್ತವೆ. ಇಂಡಿಪೆಂಡೆಂಟ್ ಗೆಲ್ಲಿತಾನೆ, ಅವಾಗ BJP ಸಪೋರ್ಟ್ ಮಾಡ್ತಾನೆ, BJP ಅವಾಗ ಸರ್ಕಾರ ಮಾಡುತ್ತೆ. BJP ಆಯ್ತು. 2013ರಲ್ಲಿ ಮತ್ತೆ ಚುನಾವಣೆ ಬರುತ್ತೆ, ಮತ್ತೆ ಚುನಾವಣೆಗೆ ಸುಧಾಕರ್ ಗೆಲ್ಲಿತಾರೆ. ಗೆದ್ದಂತ ಸಂದರ್ಭದಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ. ಅಲ್ಲಿ ಹಿರಿಯೂರಾಗಿ ಯಾವ್ದು ಗೆದ್ದಿರುತ್ತ ಅಲ್ಲಿ 18ಕ್ಕೆ ಪೂರ್ಣಿಮಾ ಅವ್ರಿಗೆ ಬಂದು ಗೆಲ್ಲಿತಾರೆ, BJP ಗೌರ್ಮೆಂಟ್ ಬರುತ್ತೆ. 2023ಕ್ಕೆ ಮತ್ತೆ ಸುಧಾಕರ್ ಗೆಲ್ಲಿತಾರೆ, ಮತ್ತೆ ಕಾಂಗ್ರೆಸ್ ಬರುತ್ತೆ. ಅಂದ್ರೆ ಹಿರಿಯೂರಲ್ಲಿ ಯಾರು ಗೆಲ್ಲಿತಾರೋ ಆ ಪಕ್ಷದವರು ರಾಜ್ಯದಲ್ಲಿ ಅಧಿಕಾರ ಹಿಡಿತಾರೆ, ಸರ್ಕಾರ ಬರುತ್ತೆ. ಅದೃಷ್ಟದ ಊರು ಹಿರಿಯೂರು. ಜನತೆಗೆ ನೀವೇನು ಅದು ಹಿರಿಯರ ಊರು, ಅದ ಹಿರಿಯರ ಊರಾಗ್ಬಿಟ್ಟಿದೆ. ಖಂಡಿತ ಅದನ್ನ ಸರಿಯಾಗಿ ನಡೆಸ್ಕೊಂಡು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಬಹಳ ಒಳ್ಳೇದಾಗುತ್ತೆ. ಕುಮಾರಣ್ಣ, ದೇವೇಗೌಡರು, ನಮ್ಮ ಹಿರಿಯರೆಲ್ಲ ಸೇರಿ ನಾನು ಪಕ್ಷದಲ್ಲಿ ಬಹಳ ವರ್ಷ ದುಡ್ದು ಕೇಳ್ತಾ ಇದ್ದೀನಿ. ನೆನ್ನೆದಿನೇನು ಬಂದ್ ಪಕ್ಷಕ್ಕೆ ನಾನು ಸೇರ್ಕೊಂಡಿಲ್ಲ. ಎಂತವ್ರಿಗೆ 2 ವರ್ಷ 1 ವರ್ಷದಾಗ ಅವಾಗ ಬಂದಾಗ ಅವಾಗ್ಲೇ ಟಿಕೆಟ್ ಕೊಟ್ಟಿದ್ದೀರಾ. ನಾನು ಕೂಡ ನಾನು ಸಮರ್ಥವಾಗಿ, ಆಮೇಲೆ ಚುನಾವಣೆ ದುಡ್ಡು ಬೇಕು, ನಾನು ಚುನಾವಣೆ ಮಾಡೋವಷ್ಟಂತೂ ನನ್ನ ಕೈಲಿ ಆಗುತ್ತೆ. ನಾನು ಯಾರಿಗೂ ಏನು ಭಿಕ್ಷೆ ಬೇಡಿಲ್ಲ, ನನ್ನ ಕೈಲಿ ಆಗೋವಷ್ಟು ನಾನು ದುಡ್ಕೊಂಡಿದ್ದೀನಿ. ಚುನಾವಣೆ ಮಾಡೋವಷ್ಟು ಖರ್ಚು ನನ್ನ ಕೈಲಿ ಮಾಡಕ್ಕ ಆಗುತ್ತೆ. ನಿಮ್ ಸಹಕಾರ ಇರ್ಲಿ, ಟಿಕೆಟ್ ಕೊಟ್ಟು ನೋಡ್ರಿ. ಅದೃಷ್ಟದ ಊರು ಹಂಗಾದ್ರೆ ಹಿರಿಯೂರು ಜನತೆಗೆ ಏನ್ ಮನವಿ ಮಾಡ್ತೀರಿ? ಕಡೆದಾಗಿ ಹಿರಿಯೂರು ಮಹಾಜನತೆಗೆ ನಾನು ಕೈ ಮುಗಿದು ಮನವಿ ಮಾಡೋದು, ಸುಮಾರು ಜನ ಇದುವರೆಗೂ ಕೂಡ ನನಗೆ ಫೋನ್ ಮಾಡಿ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ, ಯಾವುದೇ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ, ಈಗ ಚುನಾವಣೆ ಇದು ಉಪಚುನಾವಣೆ ಬರುತ್ತೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. 28 ಚುನಾವಣೆಗೆ ನೀನ್ ತಯಾರಾಗ್ಬೇಕಪ್ಪ, ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ, ಹೋದ್ ಸಾರಿ ತಪ್ಪು ಮಾಡಿಬಿಟ್ಟಿದೀವಿ, ಅದು ಇನ್ನೊಂದ್ ಸರಿ ಆಗದ್ ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದು ಕೈ ಜೋಡಿಸ್ತೀವಿ, ಈ ಸಾರಿ ಗೆದ್ದೇ ಗೆಲಿತೀಯ, ಹಿರಿಯೂರು ಗೆದ್ದೇ ಗೆಲಿಯುತ್ತೆ, ನೀನ್ ಟಿಕೆಟ್ ತಗೋಬೇಕು. ಏನ್ ಮಾಡ್ತೀವಿ ಗೊತ್ತಿಲ್ಲಪ್ಪ, ನೀನ್ ಟಿಕೆಟೇ ತರಬೇಕು, ನೀನ್ ಟಿಕೆಟ್ ತಾಂಬಾ, ಆಮೇಲೆ ಹೇಳು ನಾವ್ ಎಷ್ಟು ಜನ ನಿನ್ ಜೊತೆಗಿರ್ತೀವಿ, ನಿಮ್ ಮನೆಗೆ ಬರ್ತೀವಿ ಅಂತ ಭರವಸೆ ಮಾತುಗಳನ್ನ ಅಲ್ಲೇ ನಮ್ಮ ಎಲ್ಲ ಸಮಾಜದ ನಾಯಕರು, ಎಲ್ಲ ಸಮಾಜದವ್ರು, ಕೇವಲ ಒಕ್ಕಲಿಗರಲ್ಲ, ಗೊಲ್ಲ ಸಮಾಜನೂ ಹೇಳ್ತಾರೆ, ಏಕೆ ಸಮಾಜ, ನಮ್ಮ SC ಸಮಾಜನೂ ಹೇಳುತ್ತೆ, ಬೋವಿ ಹೇಳ್ತಾರೆ, ನಾಯಕ್ ಸಮಾಜ ಹೇಳ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆನಲ್ಲಿರೋದು ಮುಸ್ಲಿಂ ಸಮಾಜನೂ 50% ನನ್ನ ಜೊತೆಗೆ ಓಟ್ ಹಾಕ್ತಾರೆ. ನೀನ್ BJPಯಿಂದ ಎಲ್ಲಿ ಹೋಗ್ಬೇಡಪ್ಪ, BJPಗಾದ್ರೆ ನಾವು ಓಟ್ ಹಾಕಲ್ಲ, JDSಗಾದ್ರೆ ನಿನಗೆ ಓಟ್ ಹಾಕ್ತೀವಿ, ಆ ಭಾವನೆ ವ್ಯಕ್ತಪಡಿಸ್ತಾರೆ.